ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಒಂದು ಸೂಪರ್ ಆಗಿರುವಂಥ ಡಿಟಾಕ್ಸಿಫೈ ಡ್ರಿಂಕ್ನ ಕುಡ್ದಿದ್ದೀನಿ. ಇವತ್ತೊಂದು ಫುಲ್ ವೀಕೆಂಡ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಡಿಟಾಕ್ಸ್ ಡ್ರಿಂಕ್ಸಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಹನಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು ಪೆಪ್ಪರ್, ಜಿಂಜರ್ ಪೌಡರ್ ಒಂದು ಅರ್ಧ ಸ್ಪೂನು, ಸಿನಮನ್ ಪೌಡರ್ ಚಕ್ಕೆ ಪೌಡರ್ ಒಂದು ಅರ್ಧ ಸ್ಪೂನು, ಆಮೇಲೆ ಹನಿ ಹೇಳಾಯ್ತಲ್ವ 4 ಐಟಮ್ಸ್ ಹಾಕಬೇಕು, ಅರಿಶಿನದ ಪೌಡರು. ಸೊ ಇದೆಲ್ಲ ಹಾಕಿ ಬೇಕಾದರೆ ಸೋಂಪು ಪೌಡ್ರ್ ಇದ್ದರೆ ಸೋಂಪು ಪೌಡರ್ನು ಸ್ವಲ್ಪ ಹಾಕ್ಕೊಳ್ಳಿ. ಏನಾದರೂ ಬ್ಲೋಟಿಂಗು ಗ್ಯಾಸ್ಟ್ರಿಕ್ ಏನಿದ್ರೂ ನಿಮಗೊಂದು ರಿಲೀಫ್ ಕೊಡೋದಕ್ಕೆ ಆ ಒಂದು ಟರ್ಮರಿಕ್ ಟೀ ಅಂತಲೇ ಹೇಳ್ಬೋದು. ಸೊ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ಲೈಟಾಗಿ ವಾಮು ಅಂತಲ್ಲ, ನೀವು ಕಾಫಿ ಯಾವ ರೀತಿ ಕುಡಿತೀರೋ ಆ ರೀತಿ ಒಂದು ಟೀ ಥರನೇ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಬೇಕು ಅಂದರೆ ಒಂದು ಹಾಫ್ ಲೆಮನ್ನು ಹಾಕ್ಕೋಬೋದು. ಸೊ ಅದನ್ನು ಕುಡಿದ್ಬಿಟ್ಟು ಮಾರ್ನಿಂಗ್ ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ಗ್ರೂಮಪ್ ಆಗ್ತಾ ಇದ್ದೀನಿ. ಸೊ ಇವತ್ತು ಲಿಯಾ ಅಪ್ಪಂಗೊಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಅವ್ರು ಹೋಗಿದ್ದಾರೆ. ಅವ್ರ ಆಫೀಸಲ್ಲಿ ಏನೋ ಕ್ರಿಕೆಟ್ ಟೂರ್ನಮೆಂಟ್ ಇದೆ, ಅದಕ್ಕೋಸ್ಕರ ಮಾರ್ನಿಂಗೇ ಹೋಗಿದ್ದಾರೆ ಅವ್ರು 6ಗೆ ಎದ್ದು. ಸೊ ನಾನು ಲಿಯಾ ಇಬ್ಬರೇ. ನಾನಂತೂ ಫ್ರೆಶ್ ಅಪ್ ಆಗಿಬಿಡ್ಬೇಕು ಮುಂಚೆನೇ, ಯಾಕಂದರೆ ಇನ್ನು ಅದಕ್ಕೆ ಮೇಲೆ ಅಡುಗೆ ಮಾಡೋದೆಲ್ಲ ಸುಮಾರು ಇರುತ್ತೆ ಕೆಲಸಗಳು. ಹಾಗಾಗಿ ಸೊ ಇದೊಂದು ಫೇವ್ರೆಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಗೋವಾಗೆ ಹೋದಾಗ ಪರ್ಚೇಸ್ ಮಾಡಿರೋದು ಸಿಲ್ವರ್ ಇಯರಿಂಗ್ಸು. ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ವಾಶ್ ಮಾಡಿದ್ರೆ ಆ ಸಿಲ್ವರ್ ರಿಯಲ್ ಕಲರ್ ಬಂದ್ಬಿಡುತ್ತೆ. ಸೊ ನಾನು ಇವತ್ತು ಮೇಕಪ್ ಮಾಡ್ಕೊಂಡಿದ್ದೀನಿ, ಬಟ್ ಮೇಕಪ್ ತುಂಬ ಸಿಂಪಲ್. ಒಂದು ಮಾಯಿಶ್ಚರೈಸರು ಮಾಮಾಅರ್ಥದ್ದು, ಅದ್ರ ಮೇಲೆ ಒಂದು ಸನ್ಸ್ಕ್ರೀನ್ ಅಂತೂ ಮಸ್ಟು ನಾನು ಹಾಕ್ತೀನಿ. ಸೊ ಮಾರ್ನಿಂಗು ಅಥವಾ ಯಾವಾಗ ನನಗೆ ಹೊರಗೆ ಹೋಗಬೇಕು ಆ ಟೈಮಲ್ಲಿ ಸನ್ಸ್ಕ್ರೀನ್ ಹಾಕ್ತೀನಿ. ಬಿಕಾಸ್ ಸನ್ಸ್ಕ್ರೀನೇ ನಿಮ್ಮ ಫೇಸ್ನ ನೀಟಾಗಿ ಪ್ರೊಟೆಕ್ಟ್ ಇರೋ ಅಂಥ ಒಂದೇ ಒಂದು ಪ್ರಾಡಕ್ಟ್ ಅಂದರೆ ಅದು ಸನ್ಸ್ಕ್ರೀನೇ. ಯಾವ ಏಜ್ ಅವ್ರು ಕೂಡ ಬೇಕಾದರೆ ಅಪ್ಲಿಕೇಶನ್ ಮಾಡ್ಕೋಬೋದು ಸನ್ಸ್ಕ್ರೀನ್ನ. ಈ ಏಜ್ ಆ ಏಜ್ ಅಂತಲ್ಲ, ಸನ್ಸ್ಕ್ರೀನ್ ಬಂದು ತುಂಬಾ ಒಳ್ಳೆಯದು ಫೇಸ್ಗೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ತಿಂದೆ ಅಂದರೆ, ಹೊರಗಡೆಯಿಂದನೇ ತರಿಸ್ಕೊಂಡು ತಿನ್ಕೊಂಡ್ವಿ. ನನಗೆ, ಲಿಯಾಗೆ ಮತ್ತು ನಮ್ಮ ಹೆಲ್ಪರ್ಗೆ ಸಿಂಪಲ್ಲಾಗಿ. ಹೊರಗಡೆಲ್ಲ ಏನಾದ್ರು ತೊಗೊಂಡ್ರೆ ನಾನು ಇವಾಗ ಬರೀ ವೆಜಿಟೇರಿಯನ್ನೇ ತಿಂತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಇಡ್ಲಿಯಲ್ಲಿ ಮುಗಿಸಾಯಿತು. ಸೊ 3 ಜನನೂ ತಿನ್ಕೊಂಡ್ವಿ. ಯಾಕಂದರೆ ಅವರಪ್ಪ ಅಲಾರಾಮ್ ಇಡದೆ ಹೋಗ್ಬಿಟ್ಟಿದ್ದಾರೆ. ನಾವು 8 ಗಂಟೆ ತನಕ ಚೆನ್ನಾಗಿ ನಿದ್ರೆ ಹೊಡೆದು ಇಬ್ಬರು ಅಮ್ಮ ಮಗಳು ಸ್ವಲ್ಪ ಎದ್ದುಗಿದ್ದು ಮಾತಾಡಿಕೊಂಡು ಜಾಲಿಯಾಗಿದ್ವಿ ಇವತ್ತು. ಸೊ ಹಸ್ಬೆಂಡ್ ಬಂದು 6ಗೆ ಹೊರಟ್ಬಿಟ್ಟಿದ್ದಾರೆ. ಅವರು ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಕೆಲವು ನಾನ್ ವೆಜ್ ಎಲ್ಲ ತರ್ತಾರೆ. ಅವ್ರು ಬಂದ ಮೇಲೇ ಮಧ್ಯಾಹ್ನಕ್ಕೆ ಏನು ಅಡುಗೆ ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಬೇಕು. ಸೊ ಅಷ್ಟು ತನಕ ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ ನಾನು ಗ್ರೂಮಿಂಗ್ ಆಗೋಣ ಅಂತ ಮಾಡ್ಕೊತಿದ್ದೀನಿ. ಮಂತ್ಲಿ ಒನ್ಸು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ತೀನಿ. ಆ ಟೈಮಲ್ಲಿ ಅವರೇ ಎಲ್ಲ ರಿಮೂವ್ ಮಾಡಿ ನೀಟ್ ಮಾಡಿ ಕೊಟ್ಟು ಹೋಗ್ತಾರೆ. ಬಟ್ ಆದರೆ ಒಂದು 2 ವೀಕ್ಸ್ಗೆ ಒಂದ್ಸತಿ ನೈಲ್ ಪಾಲಿಶ್ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಕೈಗಳು ನೋಡೋದಕ್ಕೊಂಥರ ಇರುತ್ತೆ, ಒಂದು ನೀಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಒಂದು 2 ವೀಕ್ಸ್ಗೆ ಒಂದ್ಸತಿ ನೈಲ್ ಪಾಲಿಶ್ ರಿಮೂವ್ ಮಾಡಿಬಿಟ್ಟು ನಾವೇ ಒಂದು ಅಪ್ಲಿಕೇಶನ್ ಮಾಡ್ಕೋಬೇಕು. ಬಟ್ ಈ ಸತಿ ಅವರು ಮೆನಿಕ್ಯೂರ್ ಮಾಡಿ ಹೋಗಿದ್ರಿಂದ ನಾನು ನೈಲ್ ಪಾಲಿಶ್ ತೆಗ್ದೇ ಇರಲಿಲ್ಲ. ತುಂಬ ದಿನ ಆಗ್ಬಿಟ್ಟಿತ್ತು. ಒಂದೊಂದು ಸತಿ ನಮಗೆ ಅದು ಯೋಚನೆ ಕೂಡ ಬರಲ್ಲ. ಸೊ ಇವಾಗ ಫ್ರೀಯಾಗಿರೋದ್ರಿಂದ ಇದನ್ನೆಲ್ಲ ಮಾಡ್ಕೊತಿದ್ದೀನಿ. ಒಂದು ಲೈಟ್ ಕಲರ್, ನ್ಯೂಡ್ ಕಲರ್ನ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಟ್ಲೀಸ್ಟ್ ನಿಮಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಂತ್ಲಿ ಮಾಡಿಸ್ಕೊಂಡಿಲ್ಲ ಅಂದರೂ ಕೂಡ ಒಂದು 6 ಮಂತ್ಸಿಗೆ ಒಂದ್ಸತಿ ಆದರೂ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳೇಬೇಕು. ಅದೊಂದು ರಿಲ್ಯಾಕ್ಸಿಂಗ್ ಆಗಿರುವಂಥ ಒಂದು ಸರ್ವಿಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಾವುಗಳು ತುಂಬ ಕಾಲು ತುಂಬ ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗಲೂ ನಮ್ಮ ಕೈಗಳು ಕಾಲುಗಳು ನಿಲ್ಲೋದೇ ಇಲ್ಲ. ಏನು ಬೆಡ್ಗೆ ಹೋಗಿ ಮಲಗಿದ್ರೇ ನಾವು ಸ್ವಲ್ಪ ರೆಸ್ಟ್ ಆಗಿರ್ತೀವಿ ವುಮೆನ್ಸು. ಬಟ್ ಈ ಥರ ಒಂದು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿದಾಗ ಮಸಾಜ್ಗಳು ಮಾಡೋದಾಗಲಿ, ಸ್ಕ್ರಬ್ಬಿಂಗ್ ಮಾಡೋದಾಗಲಿ ತುಂಬಾ ನಮಗೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅಲ್ಲದೆ ನಿಮಗೆ ಏನಾದರೂ ಬಂದರೆ ನೀವು ಕೂಡ ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಸೊ ಯಾವ್ಯಾವ ರೀತಿ ಮಾಡೋದು ಅನ್ನೋದನ್ನೆಲ್ಲ ನಾನು ಮನೆಯಲ್ಲಿಂದನೇ ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಆ ರೀತಿ ಸಿಂಪಲ್ಲಾಗಿ ಕೂಡ ನೀವು ಮಾಡ್ಕೋಬೋದು, ಮೆನಿಕ್ಯೂರ್ ಆಗಲಿ ಪೆಡಿಕ್ಯೂರ್ ಆಗಲಿ. ಬಟ್ ಇನ್ನೊಬ್ಬರ ಹತ್ರ ನಾವು ಸರ್ವಿಸ್ ತಗೊಂಡಲ್ಲ, ಆಗ ನಮಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗುತ್ತೆ, ನಮಗೆ ತುಂಬ ಕೂಲಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಒಂದ್ಸತಿ ಟ್ರೈ ಮಾಡಿ, ಯಾರಾದರೂ ಮಾಡಲಿಲ್ಲ ಅಂದರೆ. ಸೊ ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ನೀಟ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೆ.
ಸೊ ಲಿಯಾ ಬಂದು ಅವ್ರ ಅಪ್ಪ ಇಲ್ದಾಗ ಸ್ವಲ್ಪ ಟಿ ವಿ ನೋಡ್ತಾಳೆ. ಬಿಕಾಸ್ ಅವಳಿಗೆ ಮಂಡೇ ಟು ಫ್ರೈಡೇ ಟಿ ವಿ ಪಾಪ ನೋಡೋದೇ ಇಲ್ಲ, ಅವಳಿಗೆ ಫುಲ್ ಶೆಡ್ಯೂಲ್ ಆಗಿಬಿಟ್ಟಿರ್ತಾಳೆ. ಸೊ ಹಾಗಾಗಿ ಟಿ ವಿ ನೋಡಲ್ಲ ಅವಳು. ಸೊ ಸ್ಯಾಟರ್ಡೆ ಸಂಡೇ ಏನಾದರೂ ಫ್ರೀ ಇದ್ದರೆ ಒಂದು 1 hour ಟಿ ವಿ ನೋಡೋಕೆ ಬಿಟ್ಬಿಡ್ತೀನಿ. ಸೊ ಬರ್ತಾನೆ ಅವ್ರು ಸ್ವಲ್ಪ ಫ್ರೂಟ್ಸು ನಾನ್ ವೆಜ್ ಏನೋ ತಂದಿದ್ದಾರೆ. ಸೊ ಅದನ್ನು ಇವತ್ತು ಏನು ಮಾಡೋದಂತ ಪ್ಲ್ಯಾನ್ ಮಾಡಿ ನಿಮಗೆ ಅದನ್ನು ಯಾವ ರೀತಿ ಕುಕ್ ಮಾಡೋಣ ಅನ್ನೋದನ್ನ ಹೇಳಿ ತೋರಿಸ್ಬಿಡ್ತೀನಿ. ಸೊ ಒಂದೊಂದು ಸತಿಗೂ ನಾನು ಒಂದೊಂದು ಥರ ಟ್ರೈ ಮಾಡ್ತಿದ್ದೀನಿ, ಎಲ್ಲನೂ ಸೂಪರಾಗೇ ಬರುತ್ತೆ. ಸೊ ಇವಾಗ ಹಾಫ್ ಆಫ್ ದ ಚಿಕನ್ ನಾನು ತೆಗೆದು ಸಾಂಬಾರಿಗೆ ಅಂತ ಇಟ್ಬಿಟ್ಟಿದ್ದೀನಿ. ಸಾಂಬಾರ್ ರೈಸ್ ಮಾಡೋಣ ಅನ್ಕೊತಾ ಇದ್ದೀನಿ. ಮತ್ತೆ ಇರೋವಂಥ ಹಾಫ್ ಚಿಕನ್ ಬಂದು ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ, ಸೊ ಓವರ್ ನೈಟ್ ಬಿಡಿ ಅಥವಾ ಒಂದಿನ 24 hours ಒಳಗೆ ಯೂಸ್ ಮಾಡಬೇಕು ಚಿಕನ್ನು. ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಾಗ ಟೇಸ್ಟ್ ತುಂಬ ಎನ್ಹಾನ್ಸಿಂಗ್ ಆಗಿರುತ್ತೆ. ಸೊ ಮಿಕ್ಕಿರೋ ಒಂದು ಅರ್ಧ ಚಿಕನ್ 1 kg ಅಂದರೆ 1 ಕೋಳಿ ಬರುತ್ತೆ. ಅದು ಎಷ್ಟು kg ಬಂದ್ರೂ ತಗೊಳ್ತಾರೆ, 1 kg 1.5 kg. ಸೊ 1 ಕೋಳಿ ಬಿಸಿ ಅಂದರೆ ಫ್ರೆಶ್ ಆಗಿರುತ್ತೆ. ಸೊ ಕೋಳಿಗಳು ನಿಮಗೆ ಮುಟ್ಟಿದ್ರೆ ಬಿಸಿ ಇರಬೇಕು, ಆವಾಗಲೇ ಅದು ಫ್ರೆಶ್ ಆಗಿದೆ ಅಂತ. ಆಲ್ರೆಡಿ ಸತ್ತೋಗಿರುತ್ತೆ, ಸತ್ತೋಗೋದನ್ನ ತಿಂತೀವಿ. ಬಟ್ ಆದರೆ ಸ್ವಲ್ಪ ನೋಡಿಕೊಂಡು ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹೆಲ್ದಿಯಾಗಿರೋವಂಥ ಕೋಳಿಗಳನ್ನ ತಿನ್ನಿ. ಸೊ ಇದನ್ನ ನೀಟಾಗಿ ಮಾಡಿಬಿಟ್ಟು ಸ್ವಲ್ಪ ಕರಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಆಮೇಲೆ ಬರೀ ಅಚ್ಕಾರದ ಪೌಡರ್ ಇಷ್ಟನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಬೇಕು ಅಂದರೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಹಾಗೆ ಒಂದು 24 hours ತೆಗೆದು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೀನಿ. ಸಾಂಬಾರಿಗೆ ಅರ್ಧ ತೊಗೊಂಡಲ್ಲ, ಆ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನು ನೆನೆ ಹಾಕಕ್ಕೆ ಬಿಡ್ತಾ ಇದ್ದೀನಿ. ಸೊ ಅರಿಶಿನ ಪೌಡರ್ ಬಂದು ವಾಶ್ ಮಾಡಬೇಕಾದ್ರೆ ಒಂಚೂರು ಹಾಕಿ ಮಾಡಿರ್ತೀನಿ, ಒಂದು 3 to 4 times. ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟೆ. ಇದ್ರ ಜೊತೆ ಸ್ವಲ್ಪ ಅವರೆಕಾಳು ಹಾಕೋಣ ಅಂದ್ಕೊಂಡಿದ್ದೀನಿ. ಈ ರೀತಿ ನೀವು ಸಾಂಬಾರು ಮಾಡಿ ತಿನ್ನಿ. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ. ಮನೇಲಿರೋರು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಎಲ್ಲದಕ್ಕೂ ಈ ರೆಸಿಪಿ ಎಲ್ಲ ಚಪಾತಿ, ರೈಸು, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ನಾವು ಇವಾಗ ಮಿಕ್ಸಿ ಜಾರಲ್ಲಿ ಡೈರೆಕ್ಟಾಗಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಯಾವುದೇ ರೀತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅವರೆಕಾಳು ಬೇಯಕ್ಕೆ ಹಾಕಿದ್ದೀನಿ. ಸೊ ಹಾಗಾಗಿ ಅವರೆಕಾಳು ಬೇಯ್ತಾ ಇದೆ. ಮಿಕ್ಕಿರೋದು ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ. ಸೊ ಮಿಕ್ಸಿ ಜಾರಿಗೆ ಇನ್ನೇನೇನು ಹಾಕ್ಬೇಕನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕಿ. ಯಾವಾಗಲೂ ನೀವು ಮಿಕ್ಸಿ ಗ್ರೈಂಡರ್ಗೆ ಏನಾದರೂ ಗ್ರೈಂಡ್ ಮಾಡ್ತಿದ್ದೀರಾ, ಉಪ್ಪೇನಾದ್ರು ಸೇರಿಸ್ಬೇಕಂದ್ರೆ ಸಾಲ್ಟ್ ಹಾಕಬೇಡಿ, ಕಲ್ಲುಪ್ಪು ಹಾಕಿ. ಆವಾಗ ನಿಮ್ಮ ಬ್ಲೇಡ್ ಕೂಡ ಚೆನ್ನಾಗಿ ಶಾರ್ಪ್ ಆಗುತ್ತೆ. ಅದೇ ರೀತಿ ಉಪ್ಪು ಚೆನ್ನಾಗಿ ಅದಕ್ಕೆಲ್ಲ ಮೆಲ್ಟ್ ಆಗೋದಕ್ಕೆ ಈಸಿಯಾಗಿ ಇರುತ್ತೆ. ಮತ್ತು ಕಲ್ಲುಪ್ಪು ಬಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಸೊ ಇಷ್ಟನ್ನು ನಾನು ಹಾಕ್ಬಿಟ್ಟು, ಕಲ್ಲುಪ್ಪು ಇರಲಿಲ್ಲ, ಸೊ ಹಾಗಾಗಿ ನಾನು ಸಾಲ್ಟ್, ಅದಕ್ಕೆ ನಿಮಗೆ ಹೇಳಿರೋದು ನಾನು ಕಲ್ಲುಪ್ಪು ಹಾಕಿ ಅಂತ, ಇಲ್ಲಾಂದ್ರೆ ಕಲ್ಲುಪ್ಪು ಹಾಕೋದನ್ನ ತೋರಿಸ್ತಿದ್ದೆ. ಧನಿಯಾದ ಪೌಡರು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನ್ ಅಂದರೆ ಒಂದು 2 ಸ್ಪೂನ್ ಸಾಕು. ಹಾಕ್ಬಿಟ್ಟು ಸ್ವಲ್ಪ ಇದು ಹಾಕ್ತಾ ಇದ್ದೀನಿ. ಸೊ ಒಂದೊಂದನ್ನು ನೆನಪು ಬರ್ತಾ ಇರುತ್ತೆ ನನಗೆ. ಆಮೇಲೆ ಆನಿಯನ್, ಚಿಕ್ಕ ಆನಿಯನ್ ಒಂದು 3 ಹಾಕಿದ್ದೀನಿ. ಜಾಸ್ತಿ ಆನಿಯನ್ ಯೂಸ್ ಮಾಡ್ತಾ ಇಲ್ಲ. ಅಂದರೆ ಸಾಂಬಾರ್ ಆನಿಯನ್ ಅಂತ ಬರುತ್ತೆ ನೋಡಿ, ಅದೊಂದು 3 ಹಾಕಿದ್ದೀನಿ. ಒಂದೇ ಒಂದು ಟೊಮೊಟೊ. ಸೊ ಟೊಮೊಟೊ ಬಂದು ನಾಟಿ ಟೊಮೊಟೊ ಯೂಸ್ ಮಾಡಿ, ಟೇಸ್ಟು ಸೂಪರಾಗಿರುತ್ತೆ. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಮಿಕ್ಸಿಗೆ ಅಂದರೆ ಗ್ರೈಂಡ್ ಆಗಬೇಕಾದ್ರೆ ಮಿಕ್ಸಿ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇರೋ ಥರ ಅನಿಸುತ್ತೆ. ಬಟ್ ಆದರೆ ಅದು ಗ್ರೈಂಡ್ ಆಗಬೇಕಾದ್ರೆ ಅದೆಲ್ಲ ಸೊಪ್ಪೆಲ್ಲ ಕಮ್ಮಿ ಆಗಿಬಿಡುತ್ತೆ. ಸೊ ಅದು ನೀಟಾಗಿ ಗ್ರೈಂಡ್ ಆಗುತ್ತೆ. ಒಂದು ಹಾಫ್ ಲೆಮನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ಎಷ್ಟು ನೀವು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊತೀರೋ ಸಾಂಬಾರು ಅಷ್ಟೇ ಟೇಸ್ಟಾಗಿ ನಿಮಗೆ ಇರುತ್ತೆ. ಸೊ ಪೇಸ್ಟು ಚೆನ್ನಾಗಿ ಮಾಡ್ಕೊಳ್ಳಿ, ರುಬ್ಬಿಡಿ ಚೆನ್ನಾಗಿ. ಸೊ ಇವಾಗ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಲ್ಲೇ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಜಿಂಜರಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಆಯಿಲ್ಸ್ನ ಮಿಕ್ಸ್ ಮ್ಯಾಚನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಿಂಜರಿ ಆಯಿಲ್ನ ಎಳ್ಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿಬಿಟ್ಟು, ಕರ್ಬೇವು ಸೊಪ್ಪು ಹಾಕಿ ಚಿಕನ್ ಫ್ರೈ ಮಾಡಿ ಅಷ್ಟು ಘಮ ಘಮ ಅನಿಸ್ತಿರುತ್ತೆ ಆ ಕರ್ಬೇವು ಸೊಪ್ಪು. ಸೊ ಹೀಗೆ ಎಣ್ಣೆ ಒಂಚೂರು ಹಾಕ್ಬಿಟ್ಟು, ಕರ್ಬೇವು ಸೊಪ್ಪು ಹಾಕ್ಬಿಟ್ಟು, ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆ ಹಸಿ ವಾಸನೆ ಹೋಗಬೇಕು, ಪ್ಲಸ್ ನೀರು ಬಿಡುತ್ತೆ. ಆ ನೀರು ಬಿಡೋ ತನಕ ನೀಟಾಗಿ
ಅದನ್ನು ಫ್ರೈ ಮಾಡಿಬಿಡಿ. ಹಸ್ಬೆಂಡ್ ಬಂದು ತಿಂಡಿ ಅಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಕಾಫಿ ಕೊಡಬೇಕು. ಸೊ ಕಾಫಿಗೆ ನೋಡಿ ಹಾಲು ಸ್ವಲ್ಪ ಹಾಕಿದ್ದೀನಿ, ನೀರು ಅದಕ್ಕೆ ಡಬಲ್ ಹಾಕ್ಕೊಳ್ತೀನಿ. ನಾನು ನೀರು ಜಾಸ್ತಿನೇ ಹಾಕಿನೇ ಕಾಫಿ ಕುಡಿಯೋದು. ಸ್ಯಾಟರ್ಡೆ ಸಂಡೇಲಿ ಕಾಫಿ 2 ಟೈಮ್ಸ್ ಖಂಡಿತ ಕುಡಿತೀವಿ, ಇಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬೇರೆ ದಿನ ಎಲ್ಲ ನಾನು 1 ಟೈಮ್ ಕುಡಿತೀನಿ. ಸೊ ಆದಷ್ಟು ಕಾಫಿನ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ನಾನು ಕುಡಿತಾ ಇದ್ದೀನಿ ಎವ್ರಿ ಡೇ. ಸೊ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಟು ಅದು ಚೆನ್ನಾಗಿ ಬೆಂದಿದೆ, ಒಂದು 3/4% ಬೆಂದೋಗ್ಬಿಡುತ್ತೆ ಆ ನೀರಲ್ಲೇ. ಮಿಕ್ಕಿರೋದು ಈ ಮಸಾಲೆಗೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ಸೊ ಮಸಾಲೆನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಿ. ಇದ್ರ ಜೊತೆಗೆ ಏನು ಮಾಡಿ ಅಂದರೆ ನಾವು ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಅಷ್ಟೊತ್ತಿಗೆ ನೋಡಿ ಹಾಲು ಕುದ್ದೋಯ್ತು. ಹಾಲು ಕುದಿಬೇಕಾದ್ರೆ ಕಾಫಿಗೊಂದು ಇದೆ ಹೇಳ್ತೀನಿ. ಯಾವಾಗಲೂ ಅಷ್ಟೇ, ನೀವು ಕಾಫಿ ಮಾಡಬೇಕಂದ್ರೆ ಈ ರೀತಿ ಫ್ರೆಶ್ ಆಗಿ ಬಿಸಿ ಮಾಡಿಕೊಂಡು ಕಾಫಿ ಮಾಡಿ. ಟೇಸ್ಟು ಸೂಪರ್ ಆಗಿರುತ್ತೆ. ಫ್ರೆಶ್ ಹಾಲಲ್ಲಿ ನೀವು ಕಾಫಿ ಮಾಡ್ದಂಗಿರುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ 1/2 ಲೀಟ್ರ್ ಹಾಲನ್ನ ಒಂದೇ ಪಾತ್ರೆಯಲ್ಲಿ ಹಾಕಿ ಕುದಿಸ್ಬಿಟ್ಟು ಬೆಳಗ್ಗೆಗೂ ಅದೇ ಸಂಜೆಗೂ ಅದೇ ರೀತಿ ಮಾಡ್ತಾರೆ. ಅವಾಗೆಲ್ಲ ನಾನು ಅದನ್ನೇ ಮಾಡ್ತಾ ಇದ್ದೆ. ಆ ಟೇಸ್ಟ್ ಏನಾಗುತ್ತೆ ಗೊತ್ತಾ, ಹಾಲು ಕುದೀತಾ ತುಂಬ ಟೇಸ್ಟೇ ಇಲ್ದಂಗಿರುತ್ತೆ. ಒಂದು ಸಮ್ಟೈಮ್ಸ್ ಕಾಫಿ ಕುಡೋಕ್ಕೆ ಇಷ್ಟನೇ ಆಗಲ್ಲ. ಸೊ ಆ ರೀತಿ ಆಗಿರುತ್ತೆ. ಸೊ ಈ ಶುಗರ್ ಬಂದು ಸ್ವಲ್ಪ ಒಳ್ಳೆ ಶುಗರ್ ನಾನು ಯೂಸ್ ಮಾಡ್ತಿರೋದು. ಏನೋ ಒಂದು ಹೆಸರಿದೆ ಅದರದ್ದು, ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಿಮ್ಗೆ. ಅಷ್ಟು ಕೊಲೆಸ್ಟ್ರಾಲು ಮತ್ತು ಶುಗರ್ ಪೇಷಂಟ್ಗೆಲ್ಲ ಸ್ವಲ್ಪ ಒಳ್ಳೆಯದೇ ಅನಿಸುತ್ತೆ ಅದು, ಯಾಕಂದರೆ ಅದು ಪ್ಲ್ಯಾಂಟ್ ಬೇಸ್ಡ್ ಶುಗರ್ ನಾನು ಯೂಸ್ ಮಾಡ್ತಿರೋ ಅಂಥ ಶುಗರ್. ಸೊ ಬೇಕು ಅಂದರೆ ಅದು ಸ್ವಲ್ಪ ಹಾಕಿದ್ರೇ ಸ್ವೀಟ್ನೆಸ್ ಹಂಗಿರುತ್ತೆ ಅದರದ್ದು. ಅದು ಬಂದು ನಿಮಗೆ ಶುಗರ್ ಕೇನಿಂದ ಮಾಡಿರೋದಲ್ಲ, ಪ್ಲ್ಯಾಂಟ್ಗಳಿಂದ ಎಕ್ಸ್ಟ್ರಾಕ್ಷನ್ ಮಾಡಿರುವಂಥ ಶುಗರು. ಅದರದ್ದು ಹೆಸರು ನನಗೆ ನೆನಪು ಬರ್ತಿಲ್ಲ. ಅದು ಬೇಕಾದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಯಾರಿಗಾದ್ರೂ ಈ ರೀತಿ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಆ ಶುಗರ್ನ ಬೇಕಾದ್ರೆ ಯೂಸ್ ಮಾಡಿ, ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಕಾಫಿಗೆ ನೋಡಿ ನಾನು ಸ್ವಲ್ಪ ಸ್ಟ್ರಾಂಗೇ ಕುಡಿಯೋದು, ಸ್ವಲ್ಪ ಅರ್ಧನೇ ಕುಡಿತೀವಿ, ಬಟ್ ಸ್ಟ್ರಾಂಗ್ ಕುಡಿತೀವಿ, ಜಾಸ್ತಿನೂ ಕುಡಿಯಲ್ಲ ನಾವಿಬ್ರು. ನನಗೆ ಹಾಫು ಅವ್ರಿಗೆ ಹಾಫು. ಅವಾಗ ಫ್ಲೈಟ್ ಹೋಗ್ತಾನೆ ಇರುತ್ತೆ ನಮ್ಮ ಮನೆ ಮೇಲೆ. ಸೊ ಹಾಗಾಗಿ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ, ಅದನ್ನು ಸ್ವಲ್ಪ ಮೈಂಡ್ ಮಾಡಬೇಡಿ, ಸಾರಿ. ಸೊ ಅವರು ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅಂತ ಅಂದ್ಕೊಂಡು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮತ್ತೆ ಕಾಫಿ ಕುಡಿದಿದ್ದಾಯಿತು. ಸೊ ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಲಿಯಾ ಬಂದು ಇವ್ರು ಬಂದುಬಿಟ್ರೆ ಲಿಯಾ ಬಂದು ಟಿ ವಿ ನೋಡಲ್ಲ, ಹಾಗಾಗಿ ಹೆಲ್ಪರ್ ಜೊತೆ ಅವಳು ಆಟಾಡಕ್ಕೆ ಹೋಗಿದ್ದಾಳೆ ಹೊರಗಡೆ. ಸಮ್ಟೈಮ್ಸ್ ಅವಳು ಸ್ವಿಮ್ಮಿಂಗ್ ಹೋಗ್ತಾಳೆ, ಅವಳಿಗೆ ಮನ್ಸಿಗೆ ಬಂದಂಗೆ ಹೋಗ್ತಾಳೆ. ಸಮ್ಟೈಮ್ಸ್ ಅವಳಿಗೆ ಎಕ್ಸಾಮ್ ಇರುತ್ತೆ, ಓದ್ಕೊಳಕ್ಕೂ ಹೋಗ್ತಾ ಇರ್ತಾಳೆ. ಸೊ ಅವಳಿಗೆ ಏನು ಅನ್ಸುತ್ತೋ ಅದನ್ನು ನಾವು ಸ್ಯಾಟರ್ಡೆ ಸಂಡೇ ಮಾಡಕ್ಕೆ ಬಿಟ್ಬಿಡ್ತೀವಿ. ಏನಾದರೂ ಟೆಸ್ಟ್ ಎಕ್ಸಾಮ್ ಇದ್ದರೆ ಅದೊಂದು 1 ಅವರ್ ಓದ್ತಾಳೆ, ಮತ್ತೆ ಅವಳು ಆಟಾಡೋದು ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡ್ತಾಳೆ. ಸೊ ಕಾಫಿನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕುಡಿದ್ಬಿಟ್ಟು ನೆಕ್ಸ್ಟ್ ಬಂದು ಇದನ್ನು ಚೆನ್ನಾಗಿ ಫ್ರೈ ಆಗಿಬಿಟ್ಟು ನೋಡಿ ಎಣ್ಣೆ ಬಿಡ್ತಾ ಇದೆ. ಇದ್ರ ಜೊತೆಗೆ ನಾನು ಬೇಯಿಸಿರುವಂಥ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಯಿಸಿರುವಂಥ ಅವರೆಕಾಳನ್ನ ಹಾಕಿದ್ದೀನಿ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ನೀರನ್ನ ಹಾಕಿ ಒಂದು ಮಿಕ್ಸ್ ಮಾಡಿ, ಎಷ್ಟು ಬೇಕೋ ನಿಮ್ಮ ಇಷ್ಟ. ನೀರು ಸಾಂಬಾರು ಥರ ಬೇಕು ಅಂದ್ರೆ ಹಾಕೋಬೋದು, ಯಾಕಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ, ನೀವು ಎಷ್ಟು ಏನು ಮಾಡಿದ್ರು ಟೇಸ್ಟು ಸೂಪರಾಗಿರುತ್ತೆ. ಮುದ್ದೆಗಂತೂ ಮಾಡ್ದಂಗೆ ಇರುತ್ತೆ. ಎಲ್ರಿಗೂ ಮನೇಲಿ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿರೋದ್ರಿಂದ ನಾನು ಮುದ್ದೆ ಮಾಡಿಲ್ಲ, ಇಲ್ಲಾಂದರೆ ಈ ಸಾಂಬಾರಿಗೆ ಮುದ್ದೆ ಸೂಪರಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು 15 ನಿಮಿಷ ಕುದಿಸಿ, ಒಂದು 10ರಿಂದ 15 ನಿಮಿಷ ಅದು ಚೆನ್ನಾಗಿ ಕುದ್ಮೇಲೆ ಬೇಕು ಅಂದರೆ ಒಗ್ಗರಣೆ ಕೊಡಿ, ಇಲ್ಲಾಂದ್ರೆ ಹಾಗೆ ಸ್ಟಾಪ್ ಮಾಡಿ. ನಾವು ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಿರೋದ್ರಿಂದ ಒಗ್ಗರಣೆ ಕೊಟ್ಟಿಲ್ಲ. ಸೊ ಮುಗಿದೋಯ್ತು. ಇವಾಗ ಬಿಸಿಯಾಗಿ ಅನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡೋಕ್ಕೆ ಒಂದು 1/2 ಅವರ್ ಮುಂಚೆ ಅನ್ನಕ್ಕೆ ಇಕ್ತಾ ಇದ್ದೀನಿ. ಸೊ ಅನ್ನನ ಬಸ್ದೆ ತಿನ್ನೋದು ನಿಮ್ಗೆ ಗೊತ್ತಿರುತ್ತೆ, ಕೆಲವರೆಲ್ಲ ನನ್ನ ವಿಡಿಯೋ ಲಾಸ್ಟ್ ನೋಡ್ತಾ ಇರೋರಾದರೆ. ಸೊ ಅನ್ನ ಬಂದು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನೀರನ್ನ ಈ ರೀತಿ ಕುದಿಯಕ್ಕೆ ಬಿಟ್ಬಿಟ್ಟು ಅದರಲ್ಲೇ ನಾನು ಅನ್ನ ಎಲ್ಲ ಸೇರಿಸ್ಬಿಡ್ತೀನಿ. ಬಿಕಾಸ್ ಏನಂದರೆ ಅಕ್ಕಿನ ಒಂದು 1/2 ಅವರ್ ನೀವು ನೆನೆ ಹಾಕಿಬಿಟ್ರೆ ನಿಮಗೆ ನೀಟಾಗಿ ಅದು ಅನ್ನ ಚೆನ್ನಾಗಿ ಬೆಂದೋಗುತ್ತೆ. ಸೊ ಇದರಲ್ಲಿ ನಾನು ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಕೊತೀನಿ. ಇವಾಗ ಇದನ್ನು ಇಡ್ಲಿಗೆ ನಾನು ನೆನೆ ಹಾಕ್ತಾ ಇದ್ದೀನಿ. ನಿಮ್ಗೊಂದು ಸ್ವಲ್ಪ ಹೆಲ್ದಿಯಾಗಿ ಇಡ್ಲಿ ತಿನ್ನಬೇಕು ಅಂತ ಅನ್ಸಿದ್ರೆ ಇದನ್ನ ಟ್ರೈ ಮಾಡಿ. ಸೊ ಇದರಲ್ಲಿ ನಾನು 1 ಗ್ಲಾಸ್ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಗ್ಲಾಸ್ ಈ ಬೇಳೆನ ಕೂಡ ತಗೋಬೋದು, ಮೂಂಗ್ ದಾಲ್ ಅಂತೀವಲ್ವ ಅದನ್ನ ಕೂಡ ತಗೋಬೋದು. ನಾನು 1/2 ಕಪ್, ಸ್ವಲ್ಪ ಎಲ್ಲ ಕೋಲ್ಡ್ ಇರೋದ್ರಿಂದ 1/2 ಕಪ್ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ 1 ಗ್ಲಾಸ್ ಮೂಂಗ್ ದಾಲ್ ಹಾಕೊತೀನಿ, ಅರ್ಧ ಗ್ಲಾಸ್ ಇಡ್ಲಿ ರೈಸ್ ಹಾಕೊತೀನಿ. ಸೂಪರಾಗಿ ನಿಮಗೆ ಇಡ್ಲಿ ಬರುತ್ತೆ. ಮತ್ತೆ
ಒಂದು ಅರ್ಧದಿಂದ ಮುಕ್ಕಾಲ್ಗಿಂತ ಕಮ್ಮಿ, ಅರ್ಧನೂ ಇಲ್ಲ ಅಷ್ಟು ನಿಮ್ಗಂದ್ರೆ ಒಂದು ಲೋಟಕ್ಕೆ ಕಾಲ್ ಭಾಗ ಅನ್ನೋ ಥರ ನಮಗೆ ಇದು ಲೆಕ್ಕ. ಏನು ಇದು ಉದ್ದಿನಬೇಳೆ. ಸೊ ಅದಕ್ಕೆ ತಕ್ಕಂಗೆ ಇಡ್ಲಿಗೆ ನಾವು ಮೆಷರ್ಮೆಂಟ್ ಮಾಡಿ ಹಾಕೋಬೇಕು. ಇವಾಗ ನಾನು 1.5 ಹಾಕಿರೋದ್ರಿಂದ ನಾನು ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ನನ್ನ ಒಂದು ಮೆಷರ್ಮೆಂಟಿಗೆ ಹಾಕೊತಾ ಇದ್ದೀನಿ. ಸೊ ಇಡ್ಲಿಗೆ ನೀವು ಹೆಂಗ್ ಮಾಡ್ತೀರೋ ಅದೇ ರೀತಿ ಇದನ್ನ ಮಾಡ್ಕೋಬೇಕು. ಸ್ವಲ್ಪ ಮೆಂತೆ ಹಾಕೊಂಡು ಒಂದು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದೊಂದು 5 hours ನೆನೆದ್ರೆ ಸಾಕು. ಸೊ ಅದನ್ನು ನೆನೆಯಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಹಾಕೋ ಅಷ್ಟರೊಳಗೆ ಅನ್ನನೂ ಚೆನ್ನಾಗಿ ಬೆಂದಿರುತ್ತೆ, ಅದನ್ನು ಬಸ್ಬಿಡ್ತೀನಿ. ಸೊ ಅನ್ನ ಬಂದು ಏನು ಅಂದರೆ ನಿಮಗೆ ಚೆನ್ನಾಗಿ ಉದ್ರಾಗಿ ಬೇಕು ಅಂದರೆ 80% ಬೆಂದಿದೆ ಅಂದಾಗಲೇ ಅದನ್ನು ಬಸ್ಬಿಡಿ. ಸೊ ನೆಕ್ಸ್ಟು ಸ್ನ್ಯಾಕ್ಸಿಗೆ ಬಂದು ಸ್ವಲ್ಪ ನೆಲ್ಲಿಕಾಯಿ, ಸೀಬೆಕಾಯಿ ತೊಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ತಿಂತಾ ಇದ್ದೀನಿ. ಸೊ ನೆಲ್ಲಿಕಾಯಿ ಎವ್ರಿ ಡೇ ತೊಗೊಳ್ಳಿ ಡಯಟಲ್ಲಿ ಅಥವಾ ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ. ಬಿಕಾಸ್ ಏನಾಗುತ್ತಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಿರುತ್ತೆ ನೀವು ಡಯಟ್ ಮಾಡ್ತಾ ಇದ್ದಾಗ. ನೀವು ನೆಲ್ಲಿಕಾಯಿ ಎವ್ರಿ ಡೇ ಮಾಡ್ತಾ ಇದ್ರೆ ಅದರದ್ದು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನಿಮಗೆ ಆ ಇಮ್ಯುನಿಟಿನ ಬೂಸ್ಟ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ, ಹೇರ್ ಫಾಲ್ಗೆ ಸ್ವಲ್ಪ ಕಮ್ಮಿ ಮಾಡಿ ಕೊಡುತ್ತೆ. ಸೊ ನನ್ನ ರೈಸ್ ರೆಡಿ ಆಗಿದೆ. ಇವತ್ತು ಚಿಕನ್ ಸಾಂಬಾರಿಗೆ ನನ್ನ ರೈಸ್ ಅವಲಕ್ಕಿ ರೈಸು. ನಿಮಗೆ ಸ್ವಲ್ಪ ಬಿಸಿ ಬಿಸಿ ಬೇಕಂದ್ರೆ ಚೆನ್ನಾಗಿ ಬಾಯ್ಲ್ ಮಾಡಿರುವಂಥ ನೀರಲ್ಲೇ ನೀವು ಅವಲಕ್ಕಿನ ಈ ರೀತಿ ಸ್ಟೈನ್ ಮಾಡಿ ಇಟ್ಬಿಟ್ರೆ ಅದು ರೆಡಿ ಆಗಿರುತ್ತೆ ಅನ್ನ. ನಾನು ತಣ್ಣೀರಲ್ಲೇ ಹಾಕೊಂಡಿದ್ದೀನಿ. ಸೊ ನೀವು ಬಿಸಿಗೆ ಬೇಕಂದ್ರೆ ಬಿಸಿನೀರಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ ಆಮ್ಲೆಟ್ ಹಾಕೊತಾ ಇದ್ದೀನಿ. ಒಂದು 4 ಆಮ್ಲೆಟ್ನ ಈ ರೀತಿ ಒಡೆದು ಹಾಕ್ಕೊಂಡು ಮಿಕ್ಕಿರೋ ತರಕಾರಿಗಳೆಲ್ಲ ಹಾಕ್ತಿದ್ದೀನಿ ನೋಡಿ. ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಮ್ಮು, ಜಾಸ್ತಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊರಿಯಂಡರ್ ಲೀವ್ಸ್ ಎಷ್ಟು ತಿಂತಿರೋ ಅಷ್ಟು ಒಳ್ಳೆಯದು. ಸೊ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನ ಮಿಕ್ಸ್ ಮಾಡಿದಷ್ಟು ನಮಗೆ ಆಮ್ಲೆಟ್ ಚೆನ್ನಾಗಿ ಸೂಪರಾಗಿ ಬರುತ್ತೆ. ಸೊ ಪೆಪ್ಪರ್ ಪೌಡರ್ ಹಾಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಜೀರ್ಣ ಶಕ್ತಿನ ಜಾಸ್ತಿ ಮಾಡುತ್ತೆ, ಮತ್ತೆ ಬರೀ ಮೊಟ್ಟೆನ ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಈ ರೀತಿ ಯಾವಾಗಲೂ ತರಕಾರಿಗಳು, ಸೊಪ್ಪುಗಳು ಜೊತೆಗೆ ಇದನ್ನ ಆ್ಯಡ್ ಮಾಡಿದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ಗ್ಯಾಸ್ಟ್ರಿಕ್ನ ನ್ಯೂಟ್ರಲೈಸ್ ಮಾಡಿಕೊಡುತ್ತೆ ಈ ತರಕಾರಿಗಳೆಲ್ಲ. ಸೊ ಇದನ್ನೆಲ್ಲ ನಾನು ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೀತಿ ತಿಕ್ ದೋಸೆ ಥರ ಹಾಕ್ಕೊಳ್ತೀನಿ ಅಷ್ಟೇ. ಒಂದೊಂದು ದೋಸೆ ಒಬ್ರೊಬ್ರಿಗೆ ಅನ್ನೋ ಥರ ಹಾಕ್ಕೊಳ್ತೀನಿ. ತುಂಬಾ ನಿಮಗೆ ಎನರ್ಜಿ ಇರುತ್ತೆ, ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ಎಲ್ಲ ತರಕಾರಿಗಳು ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗೂ ಇರುತ್ತೆ. ಈ ರೀತಿ ಮಾಡ್ಕೊಂಡು ಕೂಡ ನೀವು ಬ್ರೆಡ್ ಆಮ್ಲೆಟ್ ಕೂಡ ಹಾಕೋಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಸೊ ಮಧ್ಯಾಹ್ನಕ್ಕೆ ಚಿಕನ್ ಇದೆ, ಬಟ್ ಆದರೆ ಚಿಕನ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಮಗೆ ಪ್ರೋಟೀನ್ ಬೇಕು ಅಂದಾಗ ಸ್ವಲ್ಪ ಎಗ್ಗನ್ನು ಈ ರೀತಿ ಸೇರಿಸ್ಕೊಂಡಾಗ ನಮಗೆ ಬೇಕಾಗಿರೋಂಥ ಪ್ರೋಟೀನ್ ಸಿಗುತ್ತೆ, ಮತ್ತು ಹೊಟ್ಟೆಗೆ ಸ್ವಲ್ಪ ನಾವು ರೈಸ್ ತಿಂದರೂ ಕೂಡ ಫಿಲ್ಲಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ರೈಸು ಅವಲಕ್ಕಿ ರೈಸ್ ಇವತ್ತು. ಬರೀ ತುಂಬ ಸಿಂಪಲ್, ನಿಮಗೆ ಒಬ್ರಿಗೆ ಮಾಡ್ಕೊಳ್ಳೋದಾದ್ರೂ ತುಂಬ ಸಿಂಪಲ್. ರೈಸ್ ಬದಲು ಇನ್ಸ್ಟೆಡ್ ಆಫ್ ರೈಸ್ ಅವಲಕ್ಕಿನ ಈ ರೀತಿ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸಿಗೆ ತಿನ್ನಿ. ರಿಯಲಿ ನಿಮಗೆ ಸೂಪರ್ ರಿಸಲ್ಟ್ ಇರುತ್ತೆ. ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕೊಳ್ಳಿ, ರೈಸ್ಗೆ ಉಪ್ಪು ಹಾಕೊಂಡು ತಿನ್ನೋರಿದ್ರೆ. ಸೊ ನಮ್ಮ ಲಂಚ್, ಇವತ್ತಿನ ಲಂಚ್ ರೆಡಿ ಆಗಿದೆ. ಸೊ ಮಾರ್ನಿಂಗ್ ಬಂದು ಬರೀ ನಾನು 2 ಇಡ್ಲಿ ತಿಂದಿದ್ದೆ. ತುಂಬ ಸಾಂಬಾರು, ಆ ಹೋಟೆಲಿಂದ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ, ಸಾಂಬಾರಿತ್ತು. ಸೊ ಹಾಗಾಗಿ ಮಧ್ಯಾಹ್ನ ಲಂಚ್ ನಂದು ನೋಡಿ ಅವಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ. ಬಿಸಿ ಬಿಸಿ ಸಾಂಬಾರು ಹಾಕೋಬೇಕು ಅವಲಕ್ಕಿ ರೈಸ್ಗೆ. ಅಷ್ಟನ್ನು ತೊಗೊಂಡೆ. ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಟಿರೋ ರೈಸ್ನೆಲ್ಲ ಫುಲ್ ಅಷ್ಟು ಜಾಸ್ತಿ ಆಗುತ್ತೆ ನೋಡಿ. ಒಂದು ಕೈ ಫುಲ್ ನೀವು ತಗೊಂಡ್ರೆ ಅವಲಕ್ಕಿ, ನಿಮಗೆ ರೈಸ್ ಇಷ್ಟು ಬರುತ್ತೆ ಅವಲಕ್ಕಿ ರೈಸು. ಹಸ್ಬೆಂಡ್ಗೆ ನಾರ್ಮಲ್ ರೈಸ್ ಹಾಕಿ ಅವ್ರಿಗೆ ಸಾಂಬಾರು ಹಾಕಿದ್ದೀನಿ. ಮತ್ತು ಆಮ್ಲೆಟ್ ಒಂದು ಬೇಯಕ್ಕೆ ಹಾಕಿದ್ದೀನಿ, ಇನ್ನೊಂದು ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಒಂದೊಂದು ಆಮ್ಲೆಟ್ ತಿಂದರೆ ಸಾಕು. ಸಲಾಡ್ಸು ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಸೊ ಆನಿಯನ್ ಆಗಲಿ, ಕುಕುಂಬರ್ ಆಗಲಿ, ಲೆಮನ್ ಆಗಲಿ ಎಲ್ಲದರಲ್ಲೂ ನೀವು ಸೇರಿಸ್ಕೊಳ್ಳಿ, ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ವಿಡಿಯೋ ಹೀಗೆ ಹೋಯಿತು. ನಾನು ತೋರಿಸಿದ ಚಿಕನ್ ರೆಸಿಪಿ ನೀವು ಟ್ರೈ ಮಾಡಿ. ಸೊ ಆಲ್ರೆಡಿ ಲಾಂಗ್ ವಿಡಿಯೋ ಆಯಿತು. ಮಿಕ್ಕಿರೋವಂಥ ಎಲ್ಲ ನನ್ನದು ವೀಡಿಯೋಸ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಸೊ ಲಿಯಾ ಬಂದು ಆಟ ಆಡೋಕ್ಕೆ ಹೋದಳು, ಇನ್ನೂ ಬರಲಿಲ್ಲ. ಹಾಗಾಗಿ ನಾವು ಊಟ ಮಾಡ್ತಾ ಇದ್ದೀವಿ. ಅವಳು ಹೋಗಬೇಕಾದ್ರೆ ಸ್ವಲ್ಪ ಊಟ ತಿನ್ಕೊಂಡು ಹೋದ್ಲ. ಹಾಗಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲಾಸ್ಟಿಗೆ ನಾನು ಹಿಟ್ಟನ್ನ ರುಬ್ಬಿಟ್ಟಿದ್ದೀನಿ. ಹಿಟ್ಟದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರುಬ್ಬಬೇಕಾದ್ರೆ
ಒಂದು ಹಾಫ್ ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಅವಲಕ್ಕಿ ಹಾಕಿ ರುಬ್ಬಿ, ಇಲ್ಲ ರೈಸ್ ಕೂಡ ಹಾಕಿ ನೀವು ರುಬ್ಬಿದ್ರೆ ದೋಸೆ ಇಡ್ಲಿ ಸೂಪರ್ ಆಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಶುಭ ದಿನ.